ವಿಶು ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಆಶಾ ದಿಲೀಪ್ ಆರಾಧ್ಯ ಯೂಟ್ಯೂಬ್ ಚಾನಲ್. ನೋಡಿ ಈ ಥರ ಸ್ಟೆಪ್ಸ್ ಮೇಲೆಲ್ಲ ಪ್ಲ್ಯಾಂಟ್ಸ್ನ ಇಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನನಗಂತೂ ಈ ಥರ ಪ್ಲ್ಯಾಂಟ್ಸ್ನೆಲ್ಲ ಆರ್ಗನೈಸ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವಳೆಲ್ಲಿ ಇನ್ನೂ ಎದ್ದಿಲ್ವಾ? ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಅಡುಗೆ ಮನೆಗೆ ಬಂದು ಅಡುಗೆ ಮನೆ ಕಿಟಕಿ ಎಲ್ಲ ಓಪನ್ ಮಾಡಿಕೊಂಡು ಟಿಫನಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಹಂಗೆ ಮಾವಿನಕಾಯಿ ಇತ್ತು. ಈ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಬೆಳಗ್ಗೆ ಟಿಫನ್ಗೆ ಮಾವಿನಕಾಯಿ ಚಟ್ನಿ ಮತ್ತು ರೈಸ್ನ ಮಾಡಿದ್ದೀನಿ. ಸೊ ಇದನ್ನು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನಿಮಗೂ ಹೇಳ್ತೀನಿ ನೋಡಿ. ಹೆಂಗಿದೆ? ಚೆನ್ನಾಯ್ತಾ? ಇಷ್ಟ ಆಯ್ತಾ ನಿಂಗೆ ಪಾವನಿ? ತಿನ್ನು ಬೇಗ ಬಂತೆ. ಟಿಫನ್ ಎಲ್ಲ ಆಯಿತು. ಟಿಫನ್ ತಿಂದಮೇಲೆ ಐಸ್ ಕ್ರೀಮ್ ತೊಗೊಂಬಂದಿದ್ರು ನಮ್ಮ ಮನೆಯವರು. ಐಸ್ ಕ್ರೀಮ್ ತಿಂತಾಯಿದ್ವಿ. ಬೇಸಿಗೆನಲ್ಲೇ ಐಸ್ ಕ್ರೀಮ್ ತಿನ್ನೋದೇ ಒಂಥರ ಮಜಾ ಅಲ್ವಾ. ಇಟ್ಕರಿ ಒಂದು ಬಿದ್ದೋತಾನೆ. ರಾಮನವಮಿ ದಿವಸ ನಾವು ವಿಡಿಯೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಅವತ್ತಿನ ದಿವಸ ಆಗಲಿಲ್ಲ. ಹಂಗಾಗಿ ನೆಕ್ಸ್ಟ್ ಡೇ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡೋದಕ್ಕೆ ಹೋದ್ವಿ. ನಾವು ಒಂದು ವಿಡಿಯೋ ನೋಡಿದ್ವಿ. ಸೊ ಆ ರೀತಿ ನಾವು ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅದಾಗಲಿಲ್ಲ. ಅಂದರೆ ಪರವಾಗಿಲ್ಲ, ಸ್ವಲ್ಪ ಇದ್ದಿದ್ರಲ್ಲಿ ಚೆನ್ನಾಗಿ ಬಂತು. ಈ ಮಕ್ಕಳನ್ನ ಹಾಕ್ಕೊಂಡು ನಿಜ ಏನು ಮಾಡೋದಕ್ಕೂ ಆಗಲ್ಲ. ಒಂದು ಚೂರು ಹೇಳಿದ ಮಾತೇ ಕೇಳಲ್ಲ ಅಂತಾರೆ ಈ ದೊಡ್ಡವ್ರಿಗೆ ಹೆಂಗೋ ಒಂದು ಪಕ್ಷ ಫೋಟೋಶೂಟ್ ಮಾಡಿಬಿಡ್ಬೋದು. ಈ ಚಿಕ್ಕ ಚಿಕ್ಕ ಮಕ್ಳಿಗೆ ಮಾಡೋದು, ಅದು ತೀರಾ ಚಿಕ್ಕ ಮಕ್ಳಿಗೂ ಮಾಡ್ಬೋದು. ಬಟ್ ಈ 1 ವರ್ಷ 2 ವರ್ಷ 3 ವರ್ಷ ಮಕ್ಕಳು ಫೋಟೋಶೂಟ್ ಮಾಡೋ ಅಷ್ಟರಲ್ಲಿ ತಲೆ ಚಿಟ್ಟಿಡಿದು ಬಂದ್ಬಿಡುತ್ತೆ ನಮಗಂತೂ. ನೋಡಿ ನಾವೊಂದು ಹೇಳಿದ್ರೆ ಅವರೊಂದು ಮಾಡ್ತಾರೆ. ಕೊನೆಗೆ ಸಾಕಾಗೋಯ್ತು. ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ಮಕ್ಕಳಲ್ವಾ. ನಾವು ಕೂಡ ಅಡ್ಜಸ್ಟ್ ಮಾಡ್ಕೊಬೇಕಲ್ವಾ ಮಕ್ಕಳ ಜೊತೆ. ಅವ್ರು ಹೆಂಗೆ ಹೋಗ್ತಾರೋ ಅವ್ರ ಪ್ರಕಾರ ನಾವು ಹೋಗಿ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಮಕ್ಕಳು ಯಾವ ರೀತಿ ಮಾಡಿದ್ರು ಅದು ವೀಡಿಯೋ ಒಂಥರ ಕ್ಯೂಟಾಗಿರುತ್ತೆ ನೋಡೋದಕ್ಕೆ ಅಂತೇಳ್ಬಿಟ್ಟು ಮಾಡ್ತಾಯಿದ್ವಿ. ಟೈಮ್ ಆಗಲೇ 6 ಗಂಟೆ ಆಗೋಗ್ಬಿಟ್ಟಿತ್ತು. ಇನ್ನು ಸಂಜೆ ಆಗ್ತಾ ಫೋಟೋಸ್ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡ್ವಿ. ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗೇ ನಕ್ಕೊಂಡು ಆಟ ಆಡ್ತಾರೆ. ಸ್ವಲ್ಪ ಹೋಗ್ತಾ ಸಖತ್ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಂಗಾಗಿ ನನ್ನ ಮಗನ ಸಮಾಧಾನ ಮಾಡಿ ಹಿಂಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ತೊಗೊಂಡು ಬಂದ್ವಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ನೆನ್ನೆದೇ ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ. ಏನಪ್ಪ ಅಂದರೆ ಇವತ್ತು ನನ್ನ ತಲೆಗೆ ಮೆಹಂದಿ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಯಾವ ರೀತಿ ಕಲಿಸಿಟ್ಟೆ ಆ್ಯಂಡ್ ಯಾವ ರೀತಿ ನನ್ನ ತಲೆಗೆ ಅಪ್ಲೈ ಮಾಡ್ಕೊತೀನಿ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ನಾನು ಈ ಮೆಹಂದಿನ ಹೆನ್ನಾ ಪೌಡರ್ನ ಯೂಸ್ ಮಾಡೋದು ಯಾವಾಗ್ಲೂ. ಸೊ ಎಣ್ಣೆ ಪೌಡರ್ಗೆ ನಾನು ಒಂದು ನಿಂಬೆಹಣ್ಣು, ಕಂಪ್ಲೀಟ್ ಒಂದು ನಿಂಬೆಹಣ್ಣು ಮತ್ತು ಮೊಸರು, ಇವೆರಡನ್ನು ನಾನು ಹಾಕಿ ಕಲಸಿ ಬೆಳಗ್ಗೆನೇ ಎತ್ತಿಟ್ಟಿದ್ದೆ. ಅದು ಆ್ಯಕ್ಚುಲಿ ನೈಟೇ ಕಲಸಿಡಬೇಕು. ನೈಟ್ ಕಲಸಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಸೊ ನೈಟ್ ಕಲ್ಸೋಕ್ಕಾಗಲಿಲ್ಲ. ಸೊ ಹಂಗಾಗಿ ನಾನು ಬೆಳಗ್ಗೆ ಎದ್ದು ಕಲಸಿಟ್ಟಿದ್ದೀನಿ. ನೋಡಿ ಚೆನ್ನಾಗಿ ಬಂದಿದೆ. ಸೊ ಈಗ ಅಪ್ಲೈ ಮಾಡ್ತೀನಿ, ನೋಡಿ ನೀವು. ನನ್ನ ಮಗ ಮಲ್ಕೊಂಡಿದ್ದಾನೆ. ಅವನು ಎದ್ದೇಳೋಕ್ಕೂ ಮುಂಚೆ ನಾನು ಹಚ್ಕೊಂಡ್ಬಿಟ್ರೆ ಬೆಸ್ಟ್. ಒಂದು ಸತಿ ನಾವು ಮೆಹಂದಿ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಅದು ಬಿಡೋದಕ್ಕೆ ಆಗಲ್ಲ. ಯಾಕಂದರೆ 1-2 ಬಿಳಿ ಕೂದಲು ಇರುತ್ತೆ. ನಾನು ಹಚ್ಚಿ ಜಾಸ್ತಿ ಬಿಳಿ ಕೂದಲು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಏನೂ ಮಾಡೋದಕ್ಕಾಗಲ್ಲ. ಅಂದರೆ ಮೆಹಂದಿ ಹಚ್ಚಿದ್ರೆ ಕೂದಲು ಒಂದು ಸ್ವಲ್ಪ ನನಗಿಷ್ಟ. ಯಾಕಂದರೆ ಒಂಥರ ಶೈನಿಂಗಾಗಿ ಕಾಣಿಸ್ತಾ ಇರುತ್ತೆ ಆ್ಯಂಡ್ ಫುಲ್ಲು ಸ್ಮೂತ್ ಆಗೋಗ್ಬಿಡುತ್ತೆ. ನೋಡಿ, ಮೆಹಂದಿನ ಫುಲ್ಲು ತಲೆ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದು ಫುಲ್ಲು ಒಣಗಿದ್ಮೇಲೆ ನಾನು ವಾಶ್ ಮಾಡ್ಕೊತೀನಿ. ಇದು ವಾಶ್ ಆದಮೇಲೆ ಕೂದಲು ಯಾವ ರೀತಿ ಕಾಣಿಸುತ್ತೆ ಅಂತ ನೀವು ನೋಡಬೇಕು ಅಂದರೆ ವಿಡಿಯೋ ಕೊನೆ ತನಕ ನೋಡಿ, ನಿಮಗೂ ತೋರಿಸ್ತೀನಿ. ಸದ್ಯಕ್ಕೆ ಬಾಯ್. ನೋಡಿ, ನನ್ನ ಮಗಂಗೆ ಸರಿ ಇಟ್ಟು ಖಾಲಿ ಆಗೋಗ್ಬಿಟ್ಟಿತ್ತು. ಹಂಗಾಗಿ ನಾನು ರಾಗಿನ ತೊಳೆದು ಒಣಗಿಸೋಣ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೆ. ನಾನು ಯಾವಾಗಲೂ ಹಂಗೆ ಮನೆಯಲ್ಲೇ ರಾಗಿ ತೊಳೆದು ಒಣಗಿಸಿ ಅವನಿಗೆ ಸರಿ ಹಿಟ್ಟನ್ನ ಮಾಡೋದು. ನೋಡಿ, ಈ ಥರ ಫುಲ್ಲು ಅದು ಗಲೀಜೆಲ್ಲ ಹೋಗಿ ಈ ಥರ ಫುಲ್ಲು ವೈಟ್ ಕಲರ್ ನೀರು, ಕ್ಲೀನಾಗಿ ಟ್ರಾನ್ಸ್ಪರೆಂಟ್ ನೀರಾಗೋ ತನಕ ತೊಳಿತೀನಿ. ಯಾಕಂದರೆ ರಾಗಿನಲ್ಲಿ ಸಿಕ್ಕಾಪಟ್ಟೆ ಗಲೀಜಿರುತ್ತೆ. ಹಂಗಾಗಿ ನಾನು ಕ್ಲೀನಾಗಿ ವಾಶ್ ಮಾಡಿನೇ ಅವನಿಗೆ ಯಾವಾಗಲೂ ಕೊಡೋದು, ಸರಿ ಮಾಡೋದು. ನಾನು ಕ್ಲೀನಾಗೆಲ್ಲ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟೆ ಕೊಡಬೇಕು ಮಕ್ಳಿಗೆ. ಯಾಕಂದರೆ ಸಿಕ್ಕಾಪಟ್ಟೆ ಗಲೀಜಿರುತ್ತೆ ರಾಗಿನಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ. ವಿಶು
ನೋಡಿ ರಾಗಿನ ಒಂದು ಪಂಚೆ ಬಟ್ಟೆ ಮೇಲೆ ಈ ಥರ ಕ್ಲೀನಾಗಿ ಒಣಗಿಸ್ಬೇಕು. ಏನಿಲ್ಲ ಅಂದರೂ ಇದೊಂದು 2-3 ದಿವಸ ಬೇಕು ಕ್ಲೀನಾಗಿ ಒಣಗೋದಕ್ಕೆ. ಬಿಸಿಲು ಚೆನ್ನಾಗಿ ಬಂದಾಗ ಒಂದು ದಿವಸಕ್ಕೆಲ್ಲ ಒಣಗಿಬಿಡುತ್ತೆ. ಬಟ್ ನಾನು ಆದಷ್ಟು ನೆರಳಲ್ಲೇ ಒಣಗಿಸ್ತೀನಿ. ಹಂಗಾಗಿ ಅದೊಂದು 2 ಡೇಸ್ ಆದರೂ ಬೇಕು. ಅದು ಒಣಗಿದ ಮೇಲೆ ಪೌಡರ್ ಮಾಡಿ ನಾನು ಯಾವ ರೀತಿ ಸರಿ ಮಾಡ್ತೀನಿ ಅಂತ ಅವನಿಗೆ ತಿಳಿಸ್ತೀನಿ ನೋಡಿ ನೆಕ್ಸ್ಟ್ ವೀಡಿಯೋನಲ್ಲಿ. ಬೆಳಗಿನ ಜಾವ ಬಿಸಿಲಲ್ಲಿ ಒಣಗಿಸಿದ್ರೆ ಒಳ್ಳೆಯದು ಅಂತಾರೆ. ಸೊ ಹಂಗಾಗಿ ನಾನು ಬೆಳಗ್ಗೆ ಒಂದು 2 ಅವರ್ಸ್ ನಾನು ಬಿಸಿಲಲ್ಲಿ ಹಾಕ್ತೀನಿ. ಆಮೇಲೆ ಮಿಕ್ಕಿದ್ದೆಲ್ಲ ನೆರಳಲ್ಲೇ ಒಣಗಿಸ್ತೀನಿ. ನೋಡಿ ಮೆಹಂದಿ ಹಾಕಿದ್ದಾದಮೇಲೆ ಕೂದಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಶೈನಿಂಗಾಗಿ ಕಾಣಿಸ್ತಾ. ಅದು ಬಿಸಿಲಿಗೆ ಹೋದರೆ ಮಾತ್ರ ಒಂಥರ ಶೈನಿಯಾಗಿ ಕಾಣಿಸ್ತಾ ಇರುತ್ತೆ. ಅದು ನೋಡೋಕೆ ಒಂಥರ ಖುಷಿ ನನಗೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ಮೆಹಂದಿ ಹಾಕಿದ್ಮೇಲೆ. ತುಂಬ ಸಾಫ್ಟ್ ಆಗುತ್ತೆ ಕೂದಲು. ಹಂಗಾಗಿ ನಾನು ಮೆಹಂದಿ ಒಂದು ತಿಂಗ್ಳಿಗೆ ಒಂದು ಸತಿ ಆದರೂ ಅಪ್ಲೈ ಮಾಡ್ತೀನಿ. ಬಟ್ ಬಾಣಂತಿಯಲ್ಲಿದ್ದಾಗ ಮಾತ್ರ ಅಪ್ಲೈ ಮಾಡೇ ಇರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಕೂದಲು ಜಾಸ್ತಿ ರಫ್ ಆಗಿ ಹೋಗ್ಬಿಟ್ಟಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.